ಒಂದು ವಿಶೇಷತೆ ಪಾದಯಾತ್ರೆಗಳು. ನಮ್ಮ ಹಿರಿಯರು ನಮಗೆಲ್ಲ ಗೊತ್ತಿರೋ ಪ್ರಕಾರ ತೀರ್ಥಕ್ಷೇತ್ರಗಳಿಗೆ ಹೋಗ್ತಿದ್ರು. ಅವರು ಆ ತೀರ್ಥಕ್ಷೇತ್ರಗಳನ್ನು ಹುಡ್ಕೊಂಡು ಹೋಗ್ತಿದ್ರು. ಅದು ಜೀವನದಲ್ಲಿ ಒಂದು ಮಹತ್ತರವಾದಂಥ ಸಾಧನೆ. ಅದು ಆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬಂದರೆ ಅದೊಂದು ಮರುಜನ್ಮ ಅವ್ರಿಗೆ. ಆ ಥರ ತೀರ್ಥಕ್ಷೇತ್ರಗಳನ್ನು ಹುಡುಕಾಡಿ ಅಲ್ಲೆಲ್ಲೆಲ್ಲೆಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗಿ ಈಗ ನಮ್ಮ ಭಗವಂತನ ಅನುಗ್ರಹ ಮತ್ತು ನಮ್ಮ ಬಸಯ್ಯ ಮಠಪತಿಯವರು ಈ ಪಾದಯಾತ್ರೆ ನಿರಂತರವಾಗಿ ಕಳೆದ 21 ವರ್ಷಗಳಿಂದ ಈ ಪಾದಯಾತ್ರೆ ನಿರಂತರವಾಗಿ ನಡೀತಾ ಬಂದಿದೆ. ಈಗ ಇದಕ್ಕೆ ಅವರ ತನು ಮನ ಧನ 3 ರೀತಿಯಿಂದ ಅವರು ನಡೀತಾರೆ. ಆ ನಡೆದು ಈ ಪಾದಯಾತ್ರೆ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದೊಂದು ನಮ್ಮ ಪ್ರಪಂಚಕ್ಕೆ ಮತ್ತು ನಮ್ಮ ಯುವ ಶಕ್ತಿಗೆ ಒಂದು ವಿಶೇಷವಾದಂಥ ಇದು ಸಂದೇಶ. ಇದು ಯಾಕಂದರೆ ನಮಗೆಲ್ಲ ಗೊತ್ತಿದೆ, ನಮ್ಮ ಈಗಿನ ಯುವ ಶಕ್ತಿ ಯಾವ ದಾರಿ ಹೋಗ್ತಾ ಇದೆ ಅಂತ ಗೊತ್ತಿದೆ ನಮಗೆಲ್ಲರಿಗೂ. ಆ ದಾರಿ ಬಿಟ್ಟು ಈ ದಾರಿಯಲ್ಲಿ ಇದು ಭಗವಂತನ ಕಡೆಗೆ ಆ ಭಕ್ತಿಯಿಂದ ಆ ಶಕ್ತಿಯಿಂದ ಮುಕ್ತಿ ದ್ವಾರ ಕಡೆ ಹೋಗೋದು. ಇದು ವಿಶೇಷ. ಇದಕ್ಕೆ ನಮ್ಮ ಶಕ್ತಿಯೂ ಬೇಕು, ಇದಕ್ಕೆ ಭಗವಂತನ ಅನುಗ್ರಹನೂ ಬೇಕು. ಆಮೇಲೆ ಇಲ್ಲಿ ನಮ್ಮ ಪಾತ್ರ 1%, ಭಗವಂತನ ಪಾತ್ರ 99%. ಆವಾಗಲೇ ಈ ಪಾತ್ರ ಪೂರ್ತಿ ಆಗುತ್ತೆ. ಅದಕ್ಕೆ ಇದು ಒಂದು ವಿಶೇಷ. ಈ ಪಾದಯಾತ್ರೆ ನಿರಂತರವಾಗಿ ಹೀಗೆ ಮುಂದೆ ಹೋಗ್ತಾ ಇದೆ. ಅದಕ್ಕೆ ನಿಮ್ಮ ಈಗ ಬಂದು ಕೆಲವರು ನೀವು ಕ್ಯಾಮ್ರಾ ಹಿಡ್ಕೊಂಡು ನಿಂತೀರಿ, ಫೋಟೋ ತೆಗಿತಾ ಇದ್ದೀರಿ, ನಿಂತು ನೋಡ್ತಾ ಇದ್ದೀರಿ. ಈ ನಿಂತು ನೋಡೋಕ್ಕಿಂತ ನೀವು ಸಹಿತ ಪಾದಯಾತ್ರೆಯಲ್ಲಿ ಭಾಗವಹಿಸಿ, ಇದು ವಿಶೇಷ. ಆಮೇಲೆ ಕೆಲವರಿಗೆ ನಮಗೊಂದು ಯೋಚನೆ ಇರುತ್ತೆ, ನನಗೆ ಹೆಂಗೆ ನಡೀಲಿಕ್ಕಾಗತ್ತೆ ಅಂತ. ನೀವು ಬಂದ್ರಂದರೆ 100% ನೀವೆಲ್ಲರೂ ನಡೀತೀರಿ. ಅದು ಭಗವಂತನ ಅನುಗ್ರಹ. ಅದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಪಾದಯಾತ್ರೆ ಮುಂದುವರಿತಾ ಇದ್ದಂತೆ ಶ್ರೀರಾಮ ಲಕ್ಷ್ಮೀ ರಮಣ ಗೋವಿಂದ.